ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಮಗೆ ಹನುಮನ ಕಥೆಗಳನ್ನು ಎಷ್ಟು ಕೇಳಿದರೂ ಕೇಳ್ತಾನೇ ಇರೋಣ ಅನಿಸುತ್ತೆ. ಅದರಲ್ಲಿ ಚಿಕ್ಕವನಿದ್ದಾಗ ಅವನು ಮಾಡಿದ ತುಂಟಾಟಗಳು ಅದನ್ನೆಲ್ಲ ಎಷ್ಟು ಕೇಳಿದರೂ ಒಂಥರ ಕೇಳ್ತಾನೇ ಇರೋಣ ಅಂತ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ. ಒಂದು ಸರಿ ರಾಹು ಸಹ ಹನುಮಂತನ ನೋಡಿ ಹೆದರ್ಕೊಂಡು ಬಿಟ್ಟಿದ್ದಂತೆ. ಅದ್ರ ಬಗ್ಗೆ ಕತೆ ಏನು ಅಂತಂದರೆ, ಹನುಮ ಚಿಕ್ಕವನಿದ್ದಾಗ ತುಂಬ ಅವನಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾಯಿತ್ತಂತೆ. ಎಷ್ಟು ತಿಂದರೂ ಅವನಿಗೆ ಸಾಲ್ತಾ ಇರೋದಿಲ್ಲ. ಒಂದು ಸರಿ ಅಂಜನಾದೇವಿ ಎಷ್ಟೊಂದು ಹಣ್ಣನ್ನು ಕೊಟ್ಟಿರ್ತಾಳೆ, ಅದೆಲ್ಲ ತಿಂದ್ಬಿಟ್ಟು ಇನ್ನೂ ಬೇಕು ನನಗೆ, ಇನ್ನೂ ಬೇಕು ಹಣ್ಣು ಅಂತ ಹಠ ಹಿಡಿತಾನೆ. ಸರಿ ಅವಳು ಕಾಡಿಗೆ ಹೋಗಿಬಿಟ್ಟು ಹಣ್ಣನ್ನು ತೊಗೊಂಡು ಬರ್ತೀನಿ ಅಂತ ಹೋಗಿರ್ತಾಳೆ. ಇವನು ಹಾಗೆ ಕುತ್ಕೊಂಡು ಆಟ ಆಡ್ತಾ ಮೇಲಿಗೆ ನೋಡ್ತಾನೆ. ಮೇಲ್ಗಡೆ ಕಣ್ಣಿಗೆ ಅವನಿಗೆ ಸೂರ್ಯ ಕಾಣಿಸುತ್ತೆ. ಸೂರ್ಯೋದಯ ಅವಾಗಿನ್ನ ಆಗ್ತಾ ಇರುತ್ತೆ ಪೂರ್ವ ದಿಕ್ಕಲ್ಲಿ. ಸೂರ್ಯ ಒಳ್ಳೆ ಆರೆಂಜ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ. ಇವನು ನೋಡಿದ ತಕ್ಷಣ ಆಂಜನೇಯಂಗೆ ಏನು ಅನ್ನಿಸ್ಬಿಡುತ್ತೆ, ಮೇಲ್ಗಡೆ ಹಣ್ಣಿದೆ, ಆರೆಂಜ್ ಫ್ರೂಟ್ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ಹಿಡ್ಕೊಂಡು ತಿಂತೀನಿ ಅಂತ ಅವನ ಬಲ ಅಂದರೆ ಹೇಳೋಕ್ಕಾಗಲ್ಲ ಅಲ್ವಾ, ಆಕಾಶಕ್ಕೆ ಹಾರಿಬಿಡ್ತಾನೆ. ಸೂರ್ಯನ ಹತ್ರ ಈ ರೀತಿ ಹಾರ್ಕೊಂಡು ಹೋಗ್ತಿರೋ ಹನುಮನ್ ನೋಡಿಬಿಟ್ಟು ದೇವತೆಗಳಿಗೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದೇನೋ ಪ್ರಳಯ ಆಗುತ್ತಪ್ಪ, ಈ ಸಣ್ಣ ಹತ್ರ ಹೋಗ್ತಾ ಇದ್ದಾನಲ್ಲ ಇವನು ಅಂತ. ಸೊ ಸೂರ್ಯನಿಗೂ ಅರ್ಥ ಆಗುತ್ತೆ, ಇದ್ಯಾವುದೊಂದು ಮಗು ನನ್ನ ಹತ್ರ ಬರ್ತಾ ಇದೆಯಲ್ಲ ಅಂತ. ಆದರೂ ಹೇಳ್ತಾನೆ, ಅವನು ಪಕ್ಕದಲ್ಲಿರೋವನ್ನ ಎಲ್ಲರಿಗೂ ಹೇಳ್ತಾನೆ, ಏನು ಗಾಬರಿ ಪಟ್ಕೋಬೇಡಿ, ಇವನು ಈಶ್ವರ ತೇಜಸ್ಸಿನಿಂದ ಲೋಕನ ಕಾಪಾಡ್ಲಿಕ್ಕೆ ಹುಟ್ಟಿರೋ ಆಂಜನೇಯ. ಹುಡುಗು ಬುದ್ಧಿ ಜಾಸ್ತಿ ಅವನಿಗೆ, ನನ್ನನ್ನೇ ಹಣ್ಣು ಅಂತ ತಿಳ್ಕೊಂಡ್ಬಿಟ್ಟು ಬರ್ತಾ ಇದ್ದಾನೆ, ಬರಲಿ ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾನೆ. ಸೊ ಹೀಗೆ ಆಗುತ್ತೆ. ಆಂಜನೇಯ ಹತ್ರ ಬರ್ತಾನೆ ಸೂರ್ಯನ ಹತ್ರ. ಸೂರ್ಯನೇ ತನ್ನ ಶಾಖದಿಂದ ಅವನಿಗೇನೂ ಆಗಬಾರ್ದು ಅಂತ ಸೂರ್ಯನೇ ತನ್ನ ಶಾಖನ ಕಡಿಮೆ ಮಾಡ್ಕೊಂಡು ಬಿಡ್ತಾನಂತೆ. ಅಷ್ಟು ನೋಡಿ ಅವರಲ್ಲಿ ಎಷ್ಟು ಇದಿರುತ್ತೆ ಅಂತ. ಆಮೇಲೆ ಇವನ ಹತ್ರ ಹೀಗೆ ಬರ್ತಾ ಇರ್ತಾನೆ. ಇವನು ಬಂದ್ಬಿಟ್ಟು ಹತ್ರ ಬಂದು ಅದನ್ನ ಕೈಯಲ್ಲೆಲ್ಲ ಇಟ್ಕೊಳ್ತಾನೆ, ಬಾಯಿಗೆ ಹಾಕ್ಕೊಳಕ್ಕೆ ಹೋಗ್ತಾನೆ, ಬಿಸಿ ಆಗುತ್ತೆ, ಕೈಯಲ್ಲಿ ಇಟ್ಕೊಂಡು ಹಿಂಗೆ ಆಟ ಆಡ್ತಾ ಇರ್ತಾನಂತೆ. ಸೊ ಸೂರ್ಯನಿಗೆ ಏನೂ ಬೇಜಾರಾಗಲ್ಲ, ಖುಷಿಯಾಗಿ ಅದನ್ನು ಎಂಜಾಯ್ ಮಾಡ್ತಾ ಇರ್ತಾನಂತೆ. ಅಷ್ಟೊತ್ತಿಗೆ ಇನ್ನೊಂದು ತಮಾಷೆ ಆಗಿಬಿಡುತ್ತೆ. ಆವತ್ತಿನ ದಿನ ಸೂರ್ಯಗ್ರಹಣದ ದಿನ. ರಾಹು ಸೂರ್ಯನ ಹಿಡಿಯೋಕ್ಕೆ ಅಂತ ಹತ್ರ ಬರ್ತಾ ಇರ್ತಾನೆ. ಇದು ಆಂಜನೇಯ ನೋಡ್ತಾನೆ ರಾಹುನ, ಇದ್ಯಾರು ಇವನೊಬ್ಬ ಹಿಂಗೆ ಬರ್ತಾ ಇದ್ದಾನೆ ನನ್ನ ಹತ್ರ ಅಂತೇಳ್ಬಿಟ್ಟು ಜೋರಾಗಿ ಕೂಗಿಬಿಡ್ತಾನಂತೆ ಹನುಮಂತ. ಅವ್ನು ಕೂಗಿದ ತಕ್ಷಣ ರಾಹುಗೆ ಹೆದರಿಕೆ ಆಗಿಬಿಟ್ಟು ಓಡೋಗ್ಬಿಟ್ಟು ಇಂದ್ರನ ಸಭೆಗೆ ಹೋಗಿ ಸೇರ್ಕೊಂಡ್ಬಿಟ್ಟು ನಡ್ಗಕ್ಕೆ ಶುರು ಮಾಡಿಬಿಡ್ತಾನಂತೆ. ಆವಾಗ ಇಂದ್ರ ಕೇಳ್ತಾನಂತೆ, ಏನು ಭಯ ನಿನಗೆ, ಏನಕ್ಕೆ ಈ ಥರ ನಡುಗ್ತಾ ಇದೆಯಾ ಅಂತ. ಆವಾಗ ರಾಹು ಹೇಳ್ತಾನೆ, ದೇವರಾಜರೇ, ನಾನು ಸೂರ್ಯನ ಹಿಡ್ಕೊಳಕ್ಕೆ ಹೋಗಿದ್ದೆ, ಆಗಲೇ ಅಲ್ಲಿ ಇನ್ನೊಬ್ಬ ಬಂದುಬಿಟ್ಟು ಸೂರ್ಯನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾನಂತೆ. ಆವಾಗ ಇಂದ್ರಂಗೆ ಆಶ್ಚರ್ಯ ಆಗುತ್ತೆ, ಇವನು ಯಾರೋಪ್ಪ, ಆಗಲೇ ಸೂರ್ಯನೇ ಹಿಡ್ಕೊಂಡಿರೋಂಥವನು, ಇವನು ಯಾರೋ ರಾಕ್ಷಸ ಇರಬೇಕು, ಮಾಡ್ತೀನಿ ಅವನಿಗೆ ಅಂತ ಹೇಳಿ ಇಂದ್ರ ಐರಾವತನೇರಿ ಕೈಯಲ್ಲಿ ವಜ್ರಾಯುಧ ಬೇರೆ ಹಿಡ್ಕೊಂಡು ಸೂರ್ಯನ ಹತ್ರ ಬರ್ತಾನಂತೆ. ದೂರದಿಂದನೇ ನೋಡ್ತಾನೆ ಆಂಜನೇಯ. ಅವನ ಕಣ್ಣಿಗೆ ಬರೀ ಇದು ಐರಾವತ ಮಾತ್ರ ಕಾಣಿಸುತ್ತೆ, ಬೆಳ್ಳು ಕಾಣಿಸ್ತಾ ಇರುತ್ತೆ. ಅವನಿಗನ್ಸುತ್ತೆ, ಇದು ಯಾವುದೋ ಬಿಳಿ ಹಣ್ಣಿರಬೇಕು ಅಂತ ಹೇಳ್ಬಿಟ್ಟು, ಇನ್ನೂ ಚೆನ್ನಾಗಿದೆ, ಇದನ್ನು ಹಿಡ್ಕೊಳ್ಳೋಣ ಅಂತ ಅದ್ರ ಹತ್ರ ಹಾರಿ ಹೋಗ್ತಾನಂತೆ. ಆವಾಗ ಐರಾವತಕ್ಕೆ ಹೆದರಿಕೆ ಆಗಿಬಿಡುತ್ತೆ. ಇವನು ಬರೋದು ನೋಡಿಬಿಟ್ಟು ಹೆದರ್ಕೊಂಡು ಕೂಗೋಕ್ಕೆ ಶುರು ಮಾಡಿಬಿಡತ್ತೆ. ಆವಾಗ ಇಂದ್ರಂಗೆ ಸಿಟ್ಟು ಬಂದುಬಿಡತ್ತಂತೆ. ಏನು ಮಾಡಿಬಿಡ್ತಾನೆ, ವಜ್ರಾಯುಧನ ತೆಗೆದು ಆಂಜನೇಯನ ಮೇಲೆ ಬೀಸಿಬಿಡ್ತಾನೆ. ಪಾಪ ಅದು ಹೋಗ್ಬಿಟ್ಟು ಆಂಜನೇಯನ ದವಡೆಗೆ ಬಿದ್ದುಬಿಡತ್ತಂತೆ. ಅದರಿಂದ ಅವನು ಹೋಗ್ಬಿಟ್ಟು ಉದಯಾದ್ರಿ ಅನ್ನೋ ಪರ್ವತದ ಮೇಲೆ ಹೋಗಿ ಬಿದ್ದುಬಿಡ್ತಾನಂತೆ. ಈ ಕಡೆ ಅಂಜನಾದೇವಿ ಕಾಡಿಂದ ಹಣ್ಣೆಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದು ನೋಡ್ತಾಳೆ, ಮನೆಯಲ್ಲಿ ಮಗುನೇ ಇಲ್ಲ. ಎಲ್ಲೋ ಇತ್ತಪ್ಪ ಮಗು ಅಂತ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಅಷ್ಟೊತ್ತಿಗೆ ತಂದೆ ಕೇಸರಿನೂ ಸಹ ಮನೆಗೆ ಬರ್ತಾನೆ. ಅವಳಿಗೆ ಸಮಾಧಾನ ಮಾಡಿಬಿಟ್ಟು, ಏನು ಅಳಬೇಡ, ನಾವು ವಾಯುದೇವನ ಹೋಗ್ಬಿಟ್ಟು ಕೇಳ್ಕೊಳ್ಳೋಣ ಅಂತ ಹೇಳಿ ವಾಯುದೇವನ ಪ್ರಾರ್ಥಿಸಿದಾಗ ವಾಯುದೇವನ ಜ್ಞಾನದೃಷ್ಟಿನಲ್ಲಿ ಗೊತ್ತಾಗುತ್ತಂತೆ, ಮಗು ಆಂಜನೇಯ ಉದಯಾದ್ರಿ ಪರ್ವತದ ಮೇಲೆ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ ಅಂತ. ಸರಿ, ಇಂದ್ರಂಗೆ ಪಾಠ ಕಲಿಸ್ಬೇಕು ಅಂತ ವಾಯು ತನ್ನ ಸಂಚಾರನೇ ನಿಲ್ಲಿಸ್ಬಿಡ್ತಾನಂತೆ. ಪ್ರಪಂಚದಲ್ಲಿ ಗಾಳಿನೇ ಇರಲ್ಲ, ಎಲ್ಲರಿಗೂ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಎಲ್ಲರೂ ಕೂಗ್ಕೊಳ್ಳೋಕೆ ಶುರು ಮಾಡ್ತಾರೆ. ದೇವತೆಗಳೆಲ್ಲ ಗಾಬರಿ ಆಗಿಬಿಟ್ಟು ಇಂದ್ರನ ಕರ್ಕೊಂಡು ಬ್ರಹ್ಮದೇವನ ಹತ್ರ
ಹೋಗ್ತಾರಂತೆ. ಬ್ರಹ್ಮ ಎಲ್ಲನೂ ಕೇಳಿಬಿಟ್ಟು ವಾಯು ಹತ್ರ ಹೋಗಿ, ಇದೇನಪ್ಪ ಈ ಥರ ಆಟ ಆಡಿಸ್ತಾ ಇದೆಯಾ, ಎಲ್ಲ ಪ್ರಾಣಿಗಳಿಗೂ ನೀನೇ ಪ್ರಾಣ ಸ್ವರೂಪ, ಇಂಥ ನೀನು ಜಗತ್ತನ್ನು ಕಾಪಾಡಬೇಕಾದವನು ಹೀಗೆ ಮಾಡ್ತಾ ಇದೆಯಲ್ಲ, ಕೋಪ ಮಾಡ್ಕೊಂಡಿದ್ಯಲ್ಲ ಅಂದಾಗ ಇವನು ವಾಯುದೇವ ಹೇಳ್ತಾರಂತೆ, ಇಂದ್ರ ಈ ರೀತಿ ಹಿಂದು ಮುಂದೆ ನೋಡಿದ್ರೆ ನಮ್ಮ ಹುಡುಗನ ವಜ್ರಾಯುಧದಿಂದನೇ ಹೊಡೆದು ಬಿಡೋದ ಅಂತ ಹೇಳಿ ಪ್ರಜ್ಞೆ ತಪ್ಪಿ ಬಿದ್ದಿರೋ ಮಗುನ ತೊಗೊಂಡೋಗಿ ಬ್ರಹ್ಮನ ಮುಂದಿಟ್ಟಾಗ ಬ್ರಹ್ಮ ಮಗುನ ಮೈನ ಹಿಂಗೆ ಮುಟ್ಟಿದ ತಕ್ಷಣ ಅದಕ್ಕೆ ಮತ್ತೆ ಚೈತನ್ಯ ಬರುತ್ತಂತೆ. ಆವಾಗ ವಾಯು ವಾಪಸ್ ತನ್ನ ಕರ್ತವ್ಯದಲ್ಲಿ ತೊಡಕೊಳ್ತಾನೆ, ಗಾಳಿ ಬೀಸೋಕ್ಕೆ ಶುರು ಆಗುತ್ತೆ, ಪ್ರಪಂಚಕ್ಕೆ ಮತ್ತೆ ಜೀವ ಬರುತ್ತಂತೆ. ಬ್ರಹ್ಮ ದೇವತೆಗಳನ್ನೆಲ್ಲ ನೋಡ್ಬಿಟ್ಟು ಹೇಳ್ತಾನಂತೆ, ಈ ಹುಡುಗ ಮುಂದೆ ಲೋಕ ಕಲ್ಯಾಣ ಮಾಡೋನು, ಅದರಿಂದ ನಾವೆಲ್ಲ ಅವನಿಗೆ ಆಶೀರ್ವಾದ ಮಾಡೋಣ ಅಂತ. ಆಗ ಇಂದ್ರ ತನ್ನ ವಜ್ರಾಯುಧಕ್ಕಿಂತನೂ ಗಟ್ಟಿಯಾಗಿರೋ ವಜ್ರ ಮುಷ್ಟಿನ ಕೊಡ್ತಾನಂತೆ. ಸೂರ್ಯ ನಾನೇ ಗುರುವಾಗಿ ಎಲ್ಲ ವಿದ್ಯೆಯನ್ನು ಕಳಿಸ್ತೀನಿ ಅಂತನಂತೆ. ಮೃತ್ಯುನೇ ಬಾರ್ದಿದ್ದಂಗೆ ಯಮ ಆಶೀರ್ವಾದ ಮಾಡ್ತಾನಂತೆ. ಹಾಗಾಗಿ ಅವನು ಚಿರಂಜೀವಿ, ಬ್ರಹ್ಮ ಸಹ ಚಿರಂಜೀವಿ ಆಗಿರುವಂಥ ಆಶೀರ್ವಾದ ಮಾಡ್ತಾನಂತೆ. ವಜ್ರಾಯುಧದ ಏಟಿಂದ ಅವನ ದವಡೆ ಪಾಪ ದೊಡ್ಡದಾಗಿ ಊದ್ಕೊಂಡ್ಬಿಟ್ಟಿರುತ್ತಂತೆ. ಅದಕ್ಕೆ ಅವನಿಗೆ ಹನುಮಂತ ಅಂತ ಹೆಸರಿಡ್ತಾರಂತೆ. ಹನು ಅಂದರೆ ದವಡೆ ಅಂತ ಅರ್ಥ ಅಂತೆ, ಹಾಗಾಗಿ ಹನುಮಂತ ಅಂತ. ಸೊ ಹೀಗೆ ಎಲ್ಲ ದೇವತೆಗಳ ಅನುಗ್ರಹನೂ ಹನುಮಂತಂಗೆ ಸಿಗುತ್ತೆ. ಯಾವ ಶಸ್ತ್ರಾಸ್ತ್ರಗಳು ಹನುಮನ ಮೇಲೆ ಏನೂ ಕೆಲಸ ಮಾಡಲ್ಲ. ಅವನಿಗಿಷ್ಟ ಬಂದಾಗ ದೊಡ್ಡ ದೇಹ ಪಡ್ಕೋಬೋದು, ಬೇಕಾದಾಗ ಸಣ್ಣ ದೇಹ ಪಡ್ಕೊಳ್ಬೋದು ಅಂತ ಆಶೀರ್ವಾದ ಮಾಡ್ತಾರೆ ಎಲ್ಲ ದೇವತೆಗಳು. ಸೊ ಎಲ್ಲರಿಗೂ ಖುಷಿಯಾಗುತ್ತೆ. ವಾಯುದೇವ ಹನುಮಂತನ ಎತ್ಕೊಂಡು ಬಂದು ಅಂಜನಾದೇವಿ ಕೈಗೆ ಕೊಡ್ತಾನಂತೆ, ಅವಳಿಗೆ ತುಂಬ ಖುಷಿಯಾಗುತ್ತಂತೆ. ಇದೆಲ್ಲ ಹನುಮಂತನ ಬಾಲಲೀಲೆಗಳು. ಸೊ ಹೀಗೆ ನಮ್ಮ ಹನುಮ ರಾಹುನ್ ಸಹ ಚಿಕ್ಕವನಿದ್ದಾಗ ಹೆದರಿಸ್ಬಿಟ್ಟು, ಹಾಗೆ ಈಗಲೂ ಹಾಗೆ ಅಲ್ವಾ, ನಮಗೇನಾದರೂ ಶನಿಯಿಂದನೇ ಆಗಲಿ ರಾಹುಕೇತುಗಳಿಂದ ಎಲ್ಲ ಏನಾದರೂ ನಮಗೆ ತೊಂದರೆ ಆಗ್ತಾ ಇದೆ ಅಂದರೆ ಹನುಮಂತನನ್ನು ಮೇನ್ ಪ್ರಾರ್ಥನೆ ಮಾಡಿದರೆ, ಹನುಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಡ್ಕೊಂಡ್ರೆ ನಮಗೆ ಬೇಗ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದು ಇದೇ ಒಂದು ಕಾರಣಗಳಿಂದ. ಯಾರಿಗೂ ಅವನು ಬಗ್ಗೋದಿಲ್ಲ ಆ ಥರ ಅಂತ ನಮ್ಮ ಹನುಮ. ಚಿಕ್ಕವನಿದ್ದಾಗಿಂದನೂ ಅಷ್ಟೊಂದು ಸಾಹಸವಂತ, ಬಲವಂತ. ಸೊ ನನಗಂತೂ ಹನುಮಂತನ ಕಥೆಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಸಹ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.